ಏನೋ ಡಿಸೆಂಬರ್ ಕಳೀತಾ ಬಂತು. ಈಗಾಗಲೇ ಹೊಸ ವರ್ಷಕ್ಕೆ ಏನು ದಿನಗಣನೆ ಶುರುವಾಗಿರುವಂಥದ್ದು. ಸೊ ಒಂದು ರೀತಿ ಡಿಸೆಂಬರಲ್ಲಿ ಸಿನಿ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಬಹುತೇಕ ಸಿನಿಮಾಗಳು ಈ ತಿಂಗಳಲ್ಲಿ ರಿಲೀಸ್ ಆಗಿರುವಂಥದ್ದು. ಸೊ ಡೆವಿಲ್ ಆಗಿರ್ಬೋದು, ಮಾರ್ಕ್ ಆಗಿರ್ಬೋದು, ಸೊ 45 ಆಗಿರ್ಬೋದು. ಈ ರೀತಿ ಸಿನಿ ರಸಿಕರಿಗೆ ಒಂದು ರೀತಿ ಹಬ್ಬ. ಸೊ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಖ್ಯಾತ ನಿರ್ದೇಶಕರು, ನಟರು ಕೂಡ ಜೋಗಿ ಪ್ರೇಮ್ ಸರ್ ಇದೆ. ಹಾಯ್ ಸರ್. ಹಾಯ್. ಹೊಸ ವರ್ಷದ ಶುಭಾಶಯಗಳು ಇನ್ ಅಪ್ಕಮಿಂಗ್. ಥ್ಯಾಂಕ್ ಯು ಮಗನೇ. ವಿಶ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಹೊಸ ವರ್ಷ 26 ಬರ್ತಿದೆ. ಪ್ರೀತಿಯಿಂದ ತುಂಬಾ ಖುಷಿಯಿಂದ ಬರಮಾಡ್ಕೊಳ್ಳಿ, ಖುಷಿ ಖುಷಿಯಾಗಿರಿ. ಲೈಫ್ ಚಿಕ್ಕ ತುಂಬಾ ಸ್ಮಾಲ್. ಸೊ ಡಿಸೆಂಬರ್ ಅಂತ ಹೇಳಿದ್ರೆ ಸಿನಿ ಹಬ್ಬ. ಸೊ ಈಗಾಗಲೇ ಡೆವಿಲ್ ರಿಲೀಸ್ ಆಗಿದೆ. ಸೊ 45 ಮತ್ತೆ ಮಾರ್ಕ್ ಸಿನಿಮಾ ಕೂಡ ತೆರೆಗೆ ಬರ್ತಾ ಇದೆ. ಸೊ ಎಷ್ಟು ಖುಷಿ ಕೊಡುತ್ತೆ. ರಿಯಲಿ 25ಕ್ಕೆ ಏನದು ಕ್ರಿಸ್ಮಸ್ ಹಾಲಿಡೇ ಅಂತೀವಲ್ಲ, ಇದು ನಮ್ಮ ಕನ್ನಡದ ಹಬ್ಬ. ಕ್ರಿಸ್ಮಸ್ ಹಾಲಿಡೇ ಅಲ್ಲ, ಅದು ಬೇಸಿಕಲಿ ನಮ್ಮ ಕನ್ನಡದ ದೊಡ್ಡ ಹಬ್ಬ. 2 ಸಿನಿಮಾ ಬರ್ತಿದೆ, ಮಾರ್ಕ್ ಅಂಡ್ 45 ಬರ್ತಿದೆ. ಡೆವಿಲ್ ಚೆನ್ನಾಗಿ ಹೋಗಿದೆ. ಅಂಡ್ 2 ಸಿನಿಮಾಗೂ ಒಳ್ಳೇದಾಗ್ಲಿ, ಅದ್ಭುತವಾಗಿ ಹೋಗ್ಲಿ ಅಂತ ಕೇಳಿ. ಇದ್ರ ಜೊತೆಗೆ ಅಭಿಮಾನಿಗಳಿಗೆ ಅಥವಾ ಜನರಿಗೆ ಬಹಳ ನಿರೀಕ್ಷೆ ಇದೆ ಕೆಡಿ ಬಗ್ಗೆ. ಸೊ ಕೆಡಿ ಯಾವಾಗ ಬರುತ್ತೆ? ಕೆಡಿ 26ಕ್ಕೆ ಸಾಂಗ್ ಬರ್ತಿದೆ. 12 ಗಂಟೆ 34 ನಿಮಿಷಕ್ಕೆ 26ಕ್ಕೆ. ಸೊ ಅವತ್ತು ಅನೌನ್ಸ್ಮೆಂಟ್ ಮಾಡ್ತೀನಿ ರಿಲೀಸ್ ಡೇಟ್ನ. ಅಣ್ಣ, ನೀವು ಕೂಡ ಸಿನಿ ರಂಗದಲ್ಲಿ ಏಳು ಬೆಳಗಳನ್ನ ಕಂಡಂತವ್ರು, ಬಹುದೊಡ್ಡ ಸವಾಲುಗಳನ್ನ ಎದುರಿಸಿ ಮೆಟ್ಟಿ ನಿಂತಂತವ್ರು. ಇತ್ತೀಚೆಗೆ ಒಂದಿಷ್ಟು ಬೆಳವಣಿಗೆ ಶುರುವಾಗಿದೆ, ಸ್ಟಾರ್ ವಾರ್ ಎನ್ನುವಂಥದ್ದು. ಸೊ ಈ ಸುದೀಪ್ ಅವ್ರನ್ನ ಮಾತು ಹೇಳ್ತಾರೆ ಹುಬ್ಬಳ್ಳಿಯಲ್ಲಿ, ಅಂದ್ರೆ ಯುದ್ಧಕ್ಕೆ ಸಿದ್ಧರಾಗಿ ಎನ್ನುವಂಥದ್ದು. ಇವೆಲ್ಲ ಮಾತುಗಳನ್ನ ಕೇಳಿದಾಗ ಏನು? ಸ್ಟಾರ್ ವಾರ್ ಇದಲ್ಲ, ಸ್ಟಾರ್ ವಾರ್ ಅಂತ ಅಲ್ಲ. ಬೇಸಿಕಲಿ ಸುದೀಪ್ ಅವರು ಹೇಳಿರೋದು ಬಂದ್ಬಿಟ್ಟು ಪೈರಿಸಿ ಬಗ್ಗೆ ವಾರ್ ಅಂತ. ನಾಳೆಗೆ ಸ್ಟಾರ್ ವಾರ್. ಇವತ್ತು ನಮ್ಮಲ್ಲಿ ಯಾವ ಸ್ಟಾರ್ ವಾರ್ ಇಲ್ಲ. ಸಿನಿಮಾ ಬಂದ್ಬಿಟ್ಟು ವಾರ್ ಬಂದ್ಬಿಟ್ಟು ಒಂದಕ್ಕೊಂದು ಸಿನಿಮಾ ಬಿಸ್ನೆಸ್ಸಲ್ಲಿ ವಾರ್ ಬಿಟ್ಟರೆ ಸ್ಟಾರ್ ವಾರ್ ಅಂತ ಬರೋದೇ ಇಲ್ಲ ಇಲ್ಲಿ. ಯಾಕಂದ್ರೆ ಎಲ್ಲ ನಮ್ಮ ಕನ್ನಡ ಸಿನಿಮಾಗಳು, ಬೇರೆ ಲ್ಯಾಂಗ್ವೇಜ್ ಅಲ್ವಲ್ಲ. ಬೇರೆ ಲ್ಯಾಂಗ್ವೇಜ್ ಅಂದರೆ ಸ್ಟಾರ್ ವಾರ್ ಬಗ್ಗೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು, ಬೇರೆ ಹೀರೋಗಳು ಬಂದಾಗ ವಾರ್ ಮಾಡ್ಬೋದು. ಇದು ನಮ್ಮ ಕನ್ನಡ ಸಿನಿಮಾಗಳು, ನಮ್ಮ ಸಿನಿಮಾಗಳಾಗಿರೋದ್ರಿಂದ ಈ ಸ್ಟಾರ್ ವಾರ್ ಅಂತ ಬರಲ್ಲ. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ, ಪೈರಿಸಿ ಮಾಡ್ತಾರೆ ಅಂತ ನಾನು ಅವಾಗಲೇ ಹೇಳಿದೆ. ಒಬ್ಬ ಆಲ್ರೆಡಿ ನನಗೆ ವಾಟ್ಸಪ್ಪಲ್ಲಿ ಕಳಿಸಿದ್ರು. ಅದರಲ್ಲಿ ಡೆವಿಲ್ ಇದಿದೆ ಆ್ಯಂಡ್ ಮಾರ್ಕ್ ಇದೆ ಆಲ್ರೆಡಿ. ಸೆಕೆಂಡ್ ಡೆವಿಲ್ ರಿಲೀಸ್ ಆಗಿದೆ. ಸೊ ಆ ಸಿನಿಮಾನು ಇದೆ, ಆಲ್ರೆಡಿ ಮಾರ್ಕ್ ಇದೆ, ಅದರಲ್ಲಿ ಕಮಿಂಗ್ ಅಂತ ಹಾಕಿದ್ದಾನೆ. ಲೆಕ್ಕಕಳಿ ಹೆಂಗೆ ಹಾಕಿದ್ದಾರೆ ಅಂತ. 45 ಇದೆ. ಅಂದರೆ ಈ ಥರ, ಅಂದರೆ ಪೈರಿಸಿ ಬಗ್ಗೆ ವಾರು, ಪೈರಿಸಿ ಬಗ್ಗೆ ಯುದ್ಧಕ್ಕೆ ಹೇಳಿದ್ರು ಸುದೀಪ್ ಅವರು. ಅದನ್ನು ಬೇರೆಯವರೆಲ್ಲ ಕಲ್ಪನೆ ಮಾಡ್ಕೊಂಡು ಏನು ಮಾಡ್ತಾರೆ, ಇಸ್ ವಾರ್ ಅಂತ. ಖಂಡಿತವಾಗ್ಲೂ ವಾರ್ ಇಲ್ಲ. ಎಲ್ಲರೂ ನಮ್ಮಲ್ಲೆಲ್ಲ ಒಗ್ಗಟ್ಟಾಗಿ ಚೆನ್ನಾಗಿದ್ದೀವಿ. ಎಲ್ಲ ಒಂಥರ ಜೋಡೆತ್ಗಳಿದ್ದಂಗೆ ಇದ್ದೀವಿ ಎಲ್ಲರೂ. ಯಾವ ವಾರು ಇಲ್ಲ ಇಲ್ಲಿ, ಖಂಡಿತ. ಹಾಗೆ ಹೇಳೋದಾಗಿದ್ರೆ ಪೈರಸಿ ಅಂತೇಳಿ ಪದ ಬಳಸ್ಬೋದಿತ್ತು. ಅದು ಬಿಟ್ರೆ ಇನ್ನೊಂದು ಟ್ವೀಟ್ ಮಾಡ್ತಾರೆ. ಟ್ವೀಟ್ ಅಲ್ಲಿ ಒಂದಿಷ್ಟು ಬ್ರಾಕೆಟ್ ಬಿಟ್ಟು ಕ್ವಶನ್ ಮಾರ್ಕ್ ಹಾಕ್ತಾರೆ, ರೆಡಿನಾ, ಅಲರ್ಟ್. ಹೌದು, ಖಂಡಿತವಾಗ್ಲು. ರೆಡಿನಾ ಅಲರ್ಟ ಮೀನ್ಸ್ ಲೈಕ್ ಹೆಂಗೆ ಅಂತಂದ್ರೆ, ನಿಮಗೆ ರೆಡಿ ಅಲರ್ಟ್ ಅಂತಂದ್ರೆ ನೀವು ಯಾವಾಗ ಪೈರಿಸಿಗಳನ್ನ ಸ್ಟಾರ್ಟ್ ಮಾಡ್ತೀರಾ. ಈಗ ನಂದೇ ತಗೊಳ್ಳಿ, ನಾವೇ ಸಿನಿಮಾಗಳು ಮಾಡಿದಾಗ ವಿಲನ್ ಟೈಮಲ್ಲಿ ಹೆವಿ ಪೈರಿಸಿ ಮಾಡ್ಬಿಟ್ರು, ಹೆವಿ ಟೋಟಲ್. ಅದ್ರ ಬಗ್ಗೆ ವಿರುದ್ಧವಾಗಿ ಹೊಡೆದಾಡ್ಕೊಂಡು ನಾನೇನು ಹೇಳಿದೆ, ಎಲ್ಲ ನಮ್ಮಲ್ಲೇ ಕಾಲು ಎಳ್ಕೊಂಡು ಸಾಯ್ಬೇಡ್ರಪ್ಪ ನೀವುಗಳು, ಪೈರಿಸಿ ಮಾಡ್ಬೇಡ್ರಪ್ಪ ಅನ್ಕೊಂಡು. ಸೊ ಆ ಥರ ಎಸ್, ರೆಡಿನಾ ಅಂತಂದ್ರೆ ನೀವು ಯಾವಾಗ ಯುದ್ಧಕ್ಕೆ ಬರಕ್ಕೆ ರೆಡಿ ಆಗ್ತೀರಾ. ಯುದ್ಧ ಅಂತಂದ್ರೆ ಏನು, ಪೈರಿಸಿಯವ್ರು ನಾವು ಸಿನಿಮಾಗಳಾಕಿ ಸಣ್ಣ ಸಣ್ಣ ತುಣುಕುಗಳು, ಸಣ್ಣ ಸಣ್ಣ ವಿಡಿಯೋಗಳು, ಪಿಕ್ಚರ್ ನಡೀತಾ ಇರ್ಬೇಕು. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಹಾಕಿರ್ತಾನೆ ಬಂಡವಾಳ. ಇಲ್ಲಿ ಬ್ರದರ್, ನನಗಾಗಲಿ ಎಸ್ ಎ ಒಬ್ಬ ನಿರ್ದೇಶಕನಿಗಾಗಲಿ, ಒಬ್ಬ ಕಲಾವಿದನಿಗಾಗಲಿ ನೋವಾಗಲ್ಲ ಅದು. ಒಬ್ಬ ನಿರ್ಮಾಪಕನಿಗೆ ನೋವಾಗುತ್ತೆ. ಯಾಕಂದ್ರೆ ದುಡ್ಡು ಬಂಡವಾಳ ಒಸಿ ಹಾಕಿರ್ತಾನೆ ಅವನು. ಆಮೇಲೆ ಈಗ ಎಲ್ಲೋ 4 ತಿಂಗಳಿಗೆ, 2 ತಿಂಗಳು, 3 ತಿಂಗಳು ಪಿಕ್ಚರ್ ರಿಲೀಸ್ ಆಗಲ್ಲ. ವರ್ಷಾನ್ಗಟ್ಲೆ ಸಿನಿಮಾ ಬೇಕು. ಅದ್ರಿಗೆ ಇಂಟ್ರೆಸ್ಟ್ ಆಗಲಿ, ಅವ್ನ ಸಿನಿಮಾ ಎಷ್ಟು ಕಷ್ಟಪಟ್ಟು ತುಂಬ ಫ್ಯಾಷನೆಟ್ಟಿಂದ ಬಂದು ಸಿನಿಮಾ ಮಾಡ್ತಾನೆ, ಅವನ್ನ ಉಳಿಸ್ಬೇಕು ನಾವು. ಸೊ ಅದರಿಂದ ಎಸ್ ರೆಡಿ. ನೀವ್ಯಾರು ಇದನ್ನು ಮಾಡ್ತೀರಾ, ಪೈರಿಸಿ ಮಾಡಕ್ಕೆ ಬಿಡ್ತೀರಾ. ಸೊ ನಮ್ಮಲ್ಲೂ ಅಷ್ಟು ಜನ ಟೆಕ್ನಾಲಜಿನ ಯೂಸ್ ಮಾಡಿ, ಎಲ್ಲಿ ಸೆಕೆಂಡಲ್ಲಿ ನಿಮಗೆ ಹಾಕಿದ ತಕ್ಷಣ ಅದು ಡಿಲೀಟ್ ಆಗ್ತಾನೆ ಇರ್ತದೆ. ಅಷ್ಟು ಟೆಕ್ನಾಲಜಿ ಇವಾಗ ಬಂದಿದೆ. ಸೊ ಅದಕ್ಕೆ ಇವರು ರೆಡಿ ಆಗಿದ್ದೀರಾ, ನೀವೆಲ್ಲ ಹುಡುಗರು ರೆಡಿ ಆಗಿದ್ದೀರಾ ಅನ್ನೋ ಲೆವೆಲ್ಗೆ ಹೇಳಿದಾರೆ. ಬಿಟ್ರೆ ನಾಟ್ ಲೈಕ್ ಎನಿ ಅದರ್ ಥಿಂಗ್ಸ್. ಈ ಪೈರಸಿ ಬಗ್ಗೆ ಯಾಕೆ ಔಷಧಿನೇ ಇಲ್ವಾ ಅಂತ ಈ ಕಾಯಿಲೆಗೆ? ಯಾಕಂತ ಹೇಳಿದ್ರೆ ವಾಣಿಜ್ಯ ಮಂಡಳಿ ಆಗಿರ್ಬೋದು, ಒಂದಿಷ್ಟು ಸಿನಿ ರಂಗದಲ್ಲಿ ದೊಡ್ಡ ದೊಡ್ಡವರು ಒಂದು ಕೂತು ಚರ್ಚೆ ಮಾಡಿ ಇದಕ್ಕೆ ಇನ್ನು ನಿರ್ನಾಮ ಮಾಡ್ಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ನಿರ್ನಾಮ ಚಾನ್ಸೇ ಇಲ್ಲ ಮಗನೇ. ಯಾವಾಗ ಕೈಗೆ ಫೋನ್ ಬತ್ತು, ಯಾವಾಗ ಆನ್ಲೈನು ಇಂಟರ್ನೆಟ್ಗಳು ಇವೆಲ್ಲ ಯಾವಾಗ ಬತ್ತು, ಅವಾಗೆಲ್ಲ ಹೋಯ್ತು. ಇವಾಗೆಲ್ಲ ಈಗ ನೋಡಿ, ನಮ್ಮಲ್ಲೇ ತಗೊಳ್ಳಿ, ಪತ್ರಕರ್ತರು ಅಂದ ತಕ್ಷಣ ನಾವೆಲ್ಲ ಎಷ್ಟು ಇದಲ್ವಾ, ಮೀಡಿಯಾ ಅಂದ ತಕ್ಷಣ ಈಗ ಹೆಂಗಾಗ್ಬಿಟ್ಟಿದೆ. ಪ್ರತಿಯೊಬ್ಬರಿಗೆ ನೀವು ಎಷ್ಟು ಚೆನ್ನಾಗಿ ಕೂತ್ಕೊಂಡು ಎಷ್ಟು ಲಾಜಿಕ್ ಆಗಿ ಎಷ್ಟು ಅದ್ಭುತವಾಗಿ ಕ್ವಶನ್ ಕೇಳ್ತೀರಾ, ನಾವು ಎಷ್ಟು ಚೆನ್ನಾಗಿ ಆನ್ಸರ್ ಮಾಡ್ತೀವಿ ಅಲ್ವಾ. ತಪ್ಪಾಗಿದ್ರೆ ನೀವು ಹೇಳ್ತೀರಾ, ನೀವು ತಪ್ಪಾಗಿದ್ರೆ ನಾವು ವಾಗ ನಿಮ್ಮಜ್ಜಿ ಅಂತ ನಾವು ಬೈತೀವಿ. ಈಗ ಹಂಗಲ್ಲ ಮಗ, ನೀನು ಕೇಳ್ತೀಯ ಅಂದ್ರೆ ಸುತ್ತಮುತ್ತ ಒಂದು 10 ಕ್ಯಾಮ್ರಾ ಇಟ್ಕೊಂಡಿರ್ತಾರೆ, ಯಾರೋ ಚಿಕ್ಕ 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 ಮೊಬೈಲಲ್ಲಿ ಅವರು ರಿಪೋರ್ಟರ್ಗಳಾಗ್ಬಿಟ್ಟಿರ್ತಾರೆ. ಅವರು ಹಂಗಾಗ್ಬಿಟ್ಟಿದೆ ಈಗ. ಅಂದ್ರೆ ವ್ಯಾಲ್ಯೂಸ್ ಇಲ್ದಂಗೆ ಆಗ್ಬಿಟ್ಟಿದೆ. ಸೊ ಅದಕ್ಕೆ ಅವರು ಎಲ್ಲರೂ ಸೇರ್ಕೊಂಡು ಫಸ್ಟ್ ಆಫ್ ಆಲ್ ನಮ್ಮದು ಕಣೆ ಇದು, ನಾವ್ಯಾಕೆ ವಿಡಿಯೋ ಮಾಡಬೇಕು, ನಮ್ಮದು ಕಣೆ ನಾವ್ಯಾಕೆ ಇದು ಮಾಡಬೇಕು ಅನ್ನೋಲ್ಲಿವಾಗ ಅವ್ರು ಕಲಿಬೇಕು. ಕಲ್ತಾಗ ಓಕೆ, ಅದ್ರ ಬಗ್ಗೆ ಚಾನ್ಸೇ ಇಲ್ಲ. ನೀನು ನಿರ್ಮೂಲನ ಮಾಡೋದು ಇದನ್ನ ಚಾನ್ಸೇ ಇಲ್ಲ ಮಗನೇ. ನಾವು ಅರ್ತ್ಕೋಬೇಕು. ನಮ್ಮ ಮನೇಲಿ ನಾನು ಕೆಟ್ಟವನು, ಈಗ ನಾನು ಮಾಡ್ತಾ ಇದ್ದೀನಿ ಫೋನ್ ಇಟ್ಕೊಂಡು ಅಂದರೆ, ನಾನು ಕಷ್ಟಪಟ್ಟು ಜೀವನ ಮಾಡ್ತೀನಿ, ಅನ್ನ ತಿಂತಾ ಇದ್ದೀನಿ, ನಾನು ಯಾಕೆ ಇನ್ನೊಬ್ಬರ ಮನೆ ಹಾಳು ಮಾಡಬೇಕು ಅಂತ ನನಗನ್ಸ್ಬೇಕು. ನಾನು ಫೋನ್ ಇಟ್ಕೊಂಡು ಪಿಕ್ಚರ್ ಹಾಕೋನ್ಗೆ, ಫೋನ್ ಇಟ್ಕೊಂಡು ವಿಡಿಯೋ ಮಾಡೋನ್ಗೆ ನನಗನ್ಸ್ಬೇಕು ಮಗ, ನಾನು ಇನ್ನೊಬ್ಬರ ಮನೆ ಹಾಳಾಕಿ ಮಾಡಬೇಕು.
ಸೊ ನಾನು ಎಂಟರ್ಟೈನ್ಮೆಂಟ್ ಸಿನಿಮಾ ಚೆನ್ನಾಗಿದೆ ನೋಡಿದೆ. ಓಕೆ. ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ ನೀನು ಎದ್ದು ಬಂದು ಹೊರಗಡೆ ಮಾಡು. ನಿನ್ನ ಅಧಿಕಾರ ಅದು. ಯಾಕಂದ್ರೆ ಅವ್ನು ಕಾಸು ಕೊಟ್ಟಿರ್ತಾನೆ. ₹100, ₹200 ದುಡ್ಡು ಕೊಟ್ಟಿರ್ತಾನೆ. ಪಿಕ್ಚರ್ ಚೆನ್ನಾಗಿಲ್ಲ, ಚೆನ್ನಾಗಿಲ್ಲ ಓಕೆ. ಹೊರಗಡೆ ಬಂದು ಅದನ್ನ ವಿಡಿಯೋ ಅಪ್ಲೋಡ್ ಮಾಡೋದು, ಕೆಟ್ಟದಾಗಿ ಮತ್ತೆ ಅಂಥವು ಮಾಡಬೇಡಿ ಅಂತ ಅಷ್ಟೇ. ಯಾಕಂದ್ರೆ ಸಿನಿಮಾ, ಕನ್ನಡ ಸಿನಿಮಾ ನಮ್ಮದು. ನಮ್ಮ ಒಳಿತಿಗಾಗಿ ಹೇಳ್ತೀವಿ ಅಷ್ಟೇ ನಾವು. ಸುದೀಪ್ ಅವ್ರು ಮಾತಾಡಿದ ಬೆನ್ನಲ್ಲೇ ವಿಜಯಲಕ್ಷ್ಮಿ ಅವ್ರು ಮಾತು ಹೇಳ್ತಾರೆ. ಸೊ ಯಾರೋ ಕೆಲವರೆಲ್ಲ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡ್ತಾರೆ, ಮೀಡಿಯಾಗಳ ಮುಂದೆ ಮಾತಾಡ್ತಾರೆ. ಸೊ ಅವರು ದರ್ಶನ್ ಅವರು ಹೊರಗಡೆ ಇದ್ದಾಗ ಬೆಂಗಳೂರಲ್ಲಿ ಇರ್ತಾರೋ ಇಲ್ಲೋ ಅನ್ನೋದು ಗೊತ್ತಿಲ್ಲ, ಎಲ್ಲಿ ಮಾಯ ಆಗಿರ್ತಾರೋ ಗೊತ್ತಿಲ್ಲ ಎನ್ನುವಂಥದ್ದು. ಅದು ಹೆಂಗಾಗ್ತಿದೆ ಅಂದ್ರೆ ಹೊರಗಡೆ ಅವರು ನೇರವಾಗಿ ಸುದೀಪ್ ಅವ್ರಿಗೆ ಹೇಳಿದ್ದು, ಟಾಂಗ್ ಕೊಟ್ಟಿದ್ದು ಎನ್ನುವಂಥ ಚರ್ಚೆ ಶುರುವಾಗಿದೆ. ಏ ಇಲ್ಲ ಪಾಪ. ಈಗ ಏನ್ ಗೊತ್ತಾ ಬ್ರದರ್, ಏನೋ ಸಮಥಿಂಗ್ ಪ್ರಾಬ್ಲಮ್ಮು ಅಂದ್ರೆ ನಸೀಬ್ ಹಣೆ ಬರ ಅಂತೀವಲ್ಲ ಹಂಗೆ. ದರ್ಶನ್ ಅವ್ರ ಪಾಪ ಒಳಗಡೆ ಇದ್ದಾರೆ. ಸೊ 100% ಏನದು ಸೂರ್ಯ ಮುಳುಗಿದ ಮೇಲೆ ಬೆಳಿಗ್ಗೆ ಹುಟ್ಟೆ ಹುಡ್ತಂತಾನೆ. ಸೊ 100% ಇವತ್ತಿಲ್ಲ ನಾಳೆ ಬಂದೇ ಬರ್ತಾರೆ. ಒಂದು ಅವ್ರ ಫ್ಯಾಮಿಲಿ ನೋವು ಅವ್ರಿಗೆ ಗೊತ್ತಿರ್ತದೆ. ನಮಗದು ನನಗೆ ತುಂಬಾ ಹತ್ತಿರದವರು ವಿಜಯಮ್ಮ ಆಗ್ಲಿ, ದರ್ಶನ್ ಆಗ್ಲಿ ನನ್ನ ಫ್ಯಾಮಿಲಿ ಇದ್ದಂಗೆ ಅವರೆಲ್ಲ. ಆಯ್ತಾ? ಅವ್ರ ನೋವು ಅವ್ರಿಗೆ ಗೊತ್ತಿರ್ತದೆ. ಸೊ ಅವರ ಯಾವ ದೃಷ್ಟಿಲಿ ಮಾತಾಡಿದ್ದಾರೆ, ಯಾಕೆ ಮಾತಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತಿರಬೇಕು. ನನಗದು ಗೊತ್ತಿರಲ್ಲ. ಬಟ್ ನನಗೆ ತಿಳಿದ ಮಟ್ಟಿಗೆ ಅವ್ರು ಯಾರನ್ನು ದ್ವೇಷ ಆಗಲಿ, ಅವ್ರು ಯಾರನ್ನು ಬೇರೆ ಬೇರೆ ವಿಷಯಗಳಿಗಾಗಲಿ ತಲೆ ಹಾಕ್ತಾರಲ್ಲ. ಪಾಪ ಅವ್ರ ನೋವಿದೆ. ಯಾಕಂದ್ರೆ ಗಂಡ ಬ್ರದರ್, ಮಗು, ಗಂಡ ವಿನೀಶ್ ಇದ್ದಾನೆ. ಸೊ ಫ್ಯಾಮಿಲಿ ಇದ್ದಾರೆ. ಅವ್ರ ನೋವಲ್ಲಿ ಅವ್ರೇನೋ ಮಾತಾಡಿದ್ದಾರೆ. ಸೊ ಅದು ಅವ್ರದ್ದು ಅವ್ರ ಪರ್ಸ್ನಲ್ ಅದು. ಅದು ನನಗೂ ಅದಕ್ಕೆ ಸಂಬಂಧ ಇಲ್ಲ. ಸುದೀಪ್ ಅವ್ರು ಮಾತಾಡಿರೋದಕ್ಕೆ ಅವ್ರು ಮಾತಾಡಿದ್ದಾರೆ ಅಂತೇನು ಇದಿಲ್ಲ. ಇದು ನಮ್ಮಲ್ಲಿ ಕತೆ ಕಟ್ಟೋದನ್ನ ನಾವು ಹೇಳ್ತೀವಲ್ಲ, ನಾವು ತಂದಿಕ್ಕದು ಅಂತೀವಲ್ಲ. ಪುರಾಣದಿಂದನೂ ಅದೇ ಇದೆ ಮಾರಾಯ, ತಂದಿಕ್ಕ ಕೆಲಸಗಳು ತಂದಿಕ್ಕಬಾರ್ದು. ಅದಕ್ಕೆ ಈಗ ಸಾಂಗ್ ಬರುತ್ತೆ 26ಕ್ಕೆ. ಅದು ಕೇಳಾದ್ರೂ ದಯವಿಟ್ಟು ಹಿಂಗೆ ತಂದಿಕ್ಕಬೇಡಿ ಅಂತ ಬರ್ದಿದ್ದೀನಿ. ಯಾರ್ಯಾರಿಗೂ ತಲೆ ಕೆಡಬೇಡಿ. ಯಾವ ಮಟ್ಟಿಗೆ ಇರಿ ಜೀವನ ಮಾಡಿ ಅಂತ ಹೇಳಿದೀನಿ. ಇದ್ರ ಜೊತೆಗೆ ನೀವು ದರ್ಶನ್ ಅವ್ರನ್ನ ಮತ್ತೆ ಸುದೀಪ್ ಅವ್ರನ್ನ ಹತ್ತಿರದಿಂದ ಅತ್ಯಾಪ್ತರು ಕೂಡ ನಿಮ್ಗೆ ಫ್ಯಾಮಿಲಿ ಆಗಿರ್ಬೋದು, ನಿಮ್ಗಾಗಿರ್ಬೋದು. ಸೊ ಇಬ್ರ ಮಧ್ಯೆ ನಿಜಕ್ಕೂ ಮನಸ್ಸಿದೆಯಾ ಅಣ್ಣ? ಈಸ್ ವೆಲ್ ಗುಡ್ ಫ್ಯಾಮಿಲಿ. ನನಗೆ ತುಂಬಾ ಇಬ್ರು. ನಾನು ಇಂಡಸ್ಟ್ರಿಗೆ ಬರಕ್ ಮುಂಚೆ, ನಾನು ಇಂಡಸ್ಟ್ರಿಗೆ ಬಂದೆ. ಸೊ ನಾನ್ಗಿಂತ ಮುಂಚೆ ತುಂಬಾ ಕ್ಲೋಸು ನಮ್ಮ ಮೇಡಮ್ಗೆ, ರಕ್ಷಿತಾ ಅವ್ರಿಗೆ. ಇಬ್ರು ಇದು ಅವ್ರು ನನ್ನ ಫ್ಯಾಮಿಲಿ ಇದ್ದಂಗೆ ಇಬ್ರು. ಯಾಕಂದ್ರೆ ನನಗೆ ಜೋಡೆತ್ತಿದ್ದಂಗೆ ಇವರು. ಸುಳ್ಳು ಯಾಕೆ ಹೇಳೋದು? ನನಗೆ ಅವ್ರು ಇಬ್ರು ಜೋಡೆತ್ತಿದ್ದಂಗೆ. ಆಯ್ತಾ? ಒಂದು ದರ್ಶನ್ ಅವ್ರಾಗ್ಲಿ ಇವ್ರ ಬಗ್ಗೆ ಮಾತಾಡಲ್ಲ, ಇವ್ರು ಅವ್ರ ಬಗ್ಗೆ ಮಾತಾಡಲ್ಲ. ಸೊ ನಾವು ಸುಮ್ಮನೆ ಈಗ ಗೊತ್ತಿಲ್ದವ್ರವರು ಸುತ್ತಮುತ್ತ ಇರೋರು ನಾನ್ಸೆನ್ಸ್ ಮಾತಾಡೋದು ಬಿಟ್ರೆ, ಅವ್ರವ್ರ ಫ್ಯಾಮಿಲಿ ಅವ್ರವ್ರು ವೆಲ್ ಗುಡ್. ದೇವ್ರ ದಯಿಂದ ಎಲ್ಲ ಚೆನ್ನಾಗಿದ್ದಾರೆ. ಬಟ್ ಅವ್ರವ್ರ ಪರ್ಸನಲ್ ವಿಷಯ, ಅವ್ರ ತೀರಾ ಪರ್ಸನಲ್ ವಿಷಯಕ್ಕೆ ನಾವುಗಳು ಹೋಗಲ್ಲ. ಯಾಕಂದ್ರೆ ನನ್ನ ಫ್ಯಾಮಿಲಿ, ನನ್ನ ನಮ್ಮ ಇದು ಅಂತ ನಾವೆಲ್ಲ ಒಟ್ಟಿಗೆ ಸೇರ್ತೀವಿ. ಒಟ್ಟಿಗೆ ಸೇರಿ ಚೆನ್ನಾಗಿರ್ತೀವಿ. ಸುದೀಪ್ ಅವರು ಚೆನ್ನಾಗಿದ್ದಾರೆ. ಸುದೀಪ್ ಅವರು ನಾವೆಲ್ಲ ಮೀಟ್ ಮಾಡಿದಾಗ ದರ್ಶನ್ ಬಗ್ಗೆ ಒಂದು ಕೆಟ್ಟ ಪದ ಮಾತಾಡಲ್ಲ, ಕೆಟ್ಟದಾಗಿ ಮಾತಾಡಲ್ಲ. ಯಾರು ಚಾನ್ಸೇ ಇಲ್ಲ. ದರ್ಶನ್ ಅವರು ಅಷ್ಟೇ. ಬುದ್ಧಿ ಚೆನ್ನಾಗಿದ್ದಾರೆ, ಬುದ್ಧಿ ಏನು ಸಿನಿಮಾ ಮಾಡ್ತಾರೆ, ಬುದ್ಧಿ ಮಾಡ್ಲಿ, ಬುದ್ಧಿ ಒಳ್ಳೆ ಸಿನಿಮಾ ಮಾಡಿ ಬುದ್ಧಿ ಅಂದ್ರೆ ಈ ತರ ಎಂಕರೇಜ್ ಮಾಡ್ತಾರೆ. ಬಿಟ್ರೆ ಎಲ್ಲೋ ಒಂದ್ ಕಡೆ ಸುಮ್ಮನೆ ಗೊತ್ತಿಲ್ದವ್ರು ಬೆಂಕಿ ಹಾಕೋದು ಮಧ್ಯ ಹಂಗೆ ಹಾಕಬಾರ್ದು. ಯಾಕಂದ್ರೆ ಕನ್ನಡ ಸಿನಿಮಾ, ಇಬ್ರು ಹೀರೋಗಳು ನಮ್ಮ ಕನ್ನಡಿಗರೇ. ಆಯ್ತಾ? ಅವ್ರಿಬ್ರು ಇದ್ರು. ಸೊ ಒಂದು ಒಳ್ಳೆ, ಈಗ ಅಂಬರೀಷ್ ಅಣ್ಣ, ವಿಷ್ಣು ಸರ್ ಇರ್ಲಿಲ್ವಾ, ಅಪ್ಪಾಜಿಯರ್ ಇರ್ಲಿಲ್ವಾ, ಈಗ ಶಿವಣ್ಣ ಇಲ್ವಾ, ಎಲ್ಲಾರು ಅಷ್ಟೇ ಒಗ್ಗಟ್ಟಾಗಿ ಹೋದ್ರೇನೆ ಚಂದ. ಯಾರಿಗೇನು ತೊಂದರೆ ಇಲ್ಲ ಬ್ರದರ್. ನಾವು ಸೃಷ್ಟಿ ಮಾಡ್ಕೊಳ್ಳೋದನ್ನ. ಇತ್ತೀಚೆಗೆ ಭಾರತೀಯ ಚಿತ್ರರಂಗ ಸ್ಯಾಂಡಲ್ವುಡ್ ಕಡೆ ತಿರುಗಿ ನೋಡುವಂತೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಒಬ್ರು ಸಿನಿಮಾಗಳನ್ನು ಒಬ್ರು ಸಪೋರ್ಟ್ ಮಾಡ್ತಾ ಇದ್ರು ಈ ಹಿಂದೆ. ಆದ್ರೆ ಇತ್ತೀಚೆಗೆ ನೋಡ್ತಾ ಇದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಒಬ್ರು ಸಿನಿಮಾಗೆ ಒಬ್ರು ಬೇಕಂತಾನೆ ಹಾಳು ಮಾಡ್ಲಿಕ್ಕೆ, ಕೆಡಿಸ್ಲಿಕ್ಕೆ ಅಂತಾನೆ ಹುನ್ನಾರ ಒಂದು ಟೀಮ್ ರೆಡಿ ಆಗಿದೆ ಅಂತ ಹೇಳಿ ಒಂದಿಷ್ಟು ಚರ್ಚೆ ಶುರುವಾಗಿದೆ. ಯಾರು ಇಲ್ಲ, ಯಾರೋ ಹುಡುಗರುಗಳೇ ಅಷ್ಟೇ. ಕೆಲವು ಹುಡುಗರುಗಳು ಬ್ರದರ್, ಈಗ ಫ್ಯಾನ್ಗಳು, ಅಭಿಮಾನಿಗಳು ಅಂದ ತಕ್ಷಣ ಪಾಪ ಅವ್ರು ಯಾರು ಏನೂ ಮಾಡಲ್ಲ. ಕೆಲವರು ಆಗ್ದೇವು, ಕೆಲವರು ಕೆಲ್ಸಕ್ಕೆ ಬರ್ದಾರ ಕೂತಿರ್ತಾವಲ್ಲ ಬ್ರದರ್. ಯಾರು ಕೆಲ್ಸಕ್ಕೆ ಬರ್ದೆ, ಏನು ಕೆಲಸ ಇಲ್ಲದೆ, ಒಂದು ಎಮೋಷನ್ಸ್ ಇಲ್ಲದೆ, ಎಥಿಕ್ಸ್ ಇಲ್ಲದೆ, ಫ್ಯಾಮಿಲಿ ವ್ಯಾಲ್ಯೂಸ್ ಗೊತ್ತಿಲ್ದವ್ರು ಮಾಡೋಂಥ ಕೆಲಸ ಅದು. ಯಾವ ಕನ್ನಡ ಅಭಿಮಾನಿನೂ ಆಗ್ಲಿ, ಪ್ರತಿಯೊಬ್ಬ ಅಭಿಮಾನಿನೂ ಆಗ್ಲಿ, ಯಾರು ಪಾಪ ಮಾಡಲ್ಲ. ಎಲ್ಲರೂ ಸಿನಿಮಾ ನೋಡ್ತಾರೆ, ಪ್ರೀತಿ ಮಾಡ್ತಾರೆ, ಎಂಕರೇಜ್ ಮಾಡ್ತಾರೆ. ಕೆಲವ್ರು ಮಾಡ್ತಾರೆ. ಅದನ್ನ ಕೆಲವ್ರು ಎಂಕರೇಜ್ ಮಾಡಕ್ಕೆ ನಾವು ಹೇಳ್ತೀವಲ್ಲ, ಏನೋ ಒಂದು ಕೋತಿ ಕುಣಿಯೋದು ಹಾಕಿದ್ರು ನಾವು ನೋಡ್ತೀವಲ್ಲ, ಹೆಂಗ್ ಕುಣಿತಾ ಇದೆ ಗೊತ್ತು, ನಾವು ಹಿಂಗೆ ಕುಣಿತೆ ಅಂತ ಆದ್ರೂ ನೋಡ್ತೀವಲ್ವಾ. ಸೊ ಆತರ ಅದಕ್ಕೆ ಕಟಾಕಿದ್ದಾರೆ ಕೋತಿನ, ಬೇಡ ಕಣೆ, ಅದನ್ನ ಬಿಚ್ಚಿಸ್ಬೇಕು, ಹೋಗ್ಬೇಕು, ನಿಂತ್ಕೋಬೇಕು. ಆ ಥರದ್ದು ಯಾರೂ ಬರಲ್ಲ ಮುಂದೆಗಡೆ. ಕುಣಿತಾ ಇದೆ, ಕಟಾಕ್ಬಿಟ್ಟು ಕುಣಿಸ್ತಾ ಇದಾರೆ, ಕುಣಿರಿ, ಕುಣಿಲಿ, ಮಜಾ ತಗೋತೀವಿ ನಾವು. ಹಿಂಗೆ ಮಜಾ ತಗೋಬೇಡಿ ಅಂತ ಅಷ್ಟೇನಿಲ್ಲ. ಡೋಂಟ್ ಪ್ಲೀಸ್. ಫೈನಲಿ ಕೊನೆ ಪ್ರಶ್ನೆ. ಸೊ ಜೋಗಿ ಪ್ರೇಮ್ ಅವ್ರು ಯಾವ್ದಾದ್ರು ಒಂದು ಸಿನಿಮಾ ತೆಗಿತಾರೆ ಅಥವಾ ಏನಾದ್ರು ಒಂದು ಕತೆ ಬರೀತಾರೆ ಅಂತ ಹೇಳಿದ್ರೆ ಬರೀ ಸಿನಿಮಾ ಮಾತ್ರ ಆಗಿರಲ್ಲ, ಅದರಿಂದ ಒಂದು ಒಳ್ಳೆ ಸಂದೇಶ ಇರುತ್ತೆ. ಕಾಲೆಳೆಯೋ ಮಂದಿ ಎಲ್ಲ ಕಾಲ ಕೆಳಗೆ ಇರ್ತಾರಲ್ಲ, ನಾನು ಅಂದವರೆಲ್ಲ. ಮುಂದಿನ ನೀವು ಹೇಳಿ ಸರ್. ಇದರಲ್ಲಿ ಅದ್ಭುತವಾಗಿದೆ ಆಕ್ಚುಲಿ. ಎಕ್ಸ್ಟ್ರಾ ಆಡಿ ನಾನು ಅಂತ ಮೆರಿಬ್ಯಾಡ್ರಪ್ಪ, ಬಿದ್ದೋರ್ನ ನೋಡಿ ನಗಬ್ಯಾಡ್ರಪ್ಪ, ತಗ್ಗಿ ಬಗ್ಗಿ ನಡೆಯೋದ್ ಕಲಿಬೇಕಪ್ಪ.
ಅಂತ ಬರ್ದೀನಿ. ಜೀವನ ತಗ್ಗಿ ಬಗ್ಗಿ ನಡೆಯೋದ್ ಕಲಿಬೇಕಪ್ಪ ಅಂತ ಈ ತರ ಅಂದ್ರೆ ಅದ್ಭುತವಾದ ಲೈನ್ಗಳು, ಅದ್ಭುತವಾದ ಇದು. ಪ್ರತಿ ಇಂಡಸ್ಟ್ರಿಗೂ ಪ್ರತಿಯೊಬ್ಬನಿಗೂ ಇಂಡಸ್ಟ್ರಿಗೆ ಅನ್ನೋದಕ್ಕಿಂತ ಇದೆ, ಪ್ರತಿಯೊಂದು ಮನೆಗೂ ಆ ಸಾಂಗ್ ರೀಚ್ ಆಗ್ಬೇಕು, ಪ್ರತಿಯೊಬ್ಬನ ಹಾರ್ಟ್ಗೆ ಮನಕ್ಕೆ ಟಚ್ ಆಗ್ಬೇಕು. ಆಮೇಲೆ ಅದರಿಂದ ಏನಾದ್ರು ಉಪಯೋಗ ಆಗ್ಬೇಕು ಅಂದ್ರೆ ಈಗ ಪ್ರತಿ ಸಿನಿಮಾಗಳು ಮಾಡಿದಾಗ ಅದರಿಂದ ಏನಾದ್ರು ಒಂದು ಯೂಸ್ ಆಗುತ್ತೆ ಆಡಿಯನ್ಸ್ ಜನಗಳಿಗೆ ಅದರಿಂದ ಏನಾದ್ರು ಕಲಿತಾರೆ. ಕಮರ್ಷಿಯಲಿ ಈ ತರದ್ ಮಾಡಕ್ ಟ್ರೈ ಮಾಡ್ತಾ ಇರ್ತೀನಿ ಅಷ್ಟೇ ಬ್ರದರ್, ಏನಿಲ್ಲ. ಕೇಡಿ ಭಾರತದ ಗಡಿ ದಾಟ್ಬಿಟ್ಟು ಸೊ ಫಾರಿನ್ ಅಲ್ಲೂ ಕೂಡ ಸಖತ್ ಸೌಂಡ್ ಮಾಡ್ತಾ ಇದೆ. ಸೊ ಕೇಡಿ ಬರ್ತಾ ಇದೆ ಏನಂತ? ಬರ್ತಿದೆ. ಸೊ 26th ಸಾಂಗ್ ಬರ್ತಾ ಇದೆ. 26th ರಿಲೀಸ್ ಡೇಟ್ ನ ಅನೌನ್ಸ್ ಮಾಡ್ತಾ ಇದೀನಿ. ಹೊಸ ವರ್ಷ ಖಂಡಿತವಾಗಿ ಪಿಕ್ಚರ್ ತಗೊಬರ್ತೀನಿ. ಓಕೆ ಸರ್, ಕೇಡಿ ಸಕ್ಸಸ್ ಮೆಟಲ್ ಸಿಗೋಣ. ಥ್ಯಾಂಕ್ ಯು ಬ್ರದರ್. ಸೊ ಇದಿಷ್ಟು ಪ್ರೇಮ್ ಅವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.